ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾ ಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಕನಸಾಗಿ ಕಾಡುವೆ ಏಕೆ ಎಪಿಸೋಡ್ 6 ಶುರು ಮಾಡೋಣ. ಯಾವಾಗಲೂ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಪಡೆಯುವ ಮಗಳಿಗೆ ಡಿಗ್ರಿ ನಂತರ ಮುಂದೆ ಓದುವ ಆಸೆ ಇದೆ. ಅಲ್ಲದೆ ಸಂಗೀತ ಕ್ಷೇತ್ರದಲ್ಲಿಯೂ ಏನಾದರೂ ಸಾಧನೆ ಮಾಡಬೇಕೆಂಬ ಕನಸಿದೆ. ಇಲ್ಲಿ ಮಗನ ಹಿಂದೆ ಮುಂದೆ ಸುತ್ತುತ್ತಾ ಓದು ಓದು ಅಂತ ಬೆಂಬಿಡದೆ ಕಾಡುವ ಇವರಿಗೆ ನಮ್ಮ ಶಾರು ಆಸೆ ಕನಸು ಕಣ್ಣಿಗೆ ಬೀಳೋದೇ ಇಲ್ವಾ? ಅತ್ತೆ ಆಸೆಯಂತೆ ಶಾರು ಮದುವೆ ಮಾಡಿ ಇವರ ತಂಗಿ ಮನೆಗೆ ಕಳುಹಿಸಿಬಿಟ್ರೆ ಆಯ್ತಾ? ಅದೇ ಇವರ ಮಟ್ಟಿಗೆ ದೊಡ್ಡ ಸಾಧನೆ. ಛೇ, ನನ್ನ ಕಂದ ಅದೇನು ಪಾಪ ಮಾಡಿತು ಅಂತ ಈ ಮನೆಯಲ್ಲಿ ಹುಟ್ಟಿದ್ಲು. ನನಗಾದರೂ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡೋಕ್ಕಾಗಲಿಲ್ಲ ಅಂದರೂ ಒಂದಷ್ಟು ಮಕ್ಕಳಿಗೆ ಪಾಠ ಮಾಡುವ ಸ್ವಾತಂತ್ರ್ಯ ಆದರೂ ಸಿಕ್ಕಿತ್ತು. ಆದರೆ ಪವಿತ್ರ ಶಾರುಗೆ ಈ ವಿಷಯದಲ್ಲೂ ಅಡ್ಡಿ ಮಾಡ್ತಾಳೆ ಅನಿಸುತ್ತೆ. ಆದರೂ ಈ ಹುಡುಗಿ ಬೆಳಗ್ಗೆಯಿಂದ ಅದೇನೋ ಸಂಭ್ರಮ ಹೊತ್ತು ಓಡಾಡ್ತಾ ಇದ್ದಾಳಲ್ಲ. ಅದೇನಾದರೂ ಮದುವೆ ನಂತರ ಇವಳಿಗೆ ಬೆನ್ನೆಲುಬಾಗಿ ನಿಲ್ತೀನಿ ಅಂತ ಹೇಳಿರಬಹುದಾ? ಯಾರಿಗೆ ಗೊತ್ತು. ಈಗಿನ ಕಾಲದ ಹುಡುಗ ಸುಮ್ಮನೆ ಅಮ್ಮನ ಎದುರಿಗೆ ಎದರುವ ಹಾಗೆ ನಾಟಕ ಆಡ್ತಾ ಒಳಗೊಳಗೆ ತನ್ನ ಮಡದಿಯನ್ನು ಬೆಂಬಲಿಸುವೆ ಎಂದು ಮಾತು ಕೊಟ್ಟಿರಬಹುದು. ದೇವ್ರೆ, ಈ ನನ್ನ ಅನಿಸಿಕೆಯ ನಿಜ ಆಗಿರಲಿ. ಮನದಲ್ಲೇ ದೇವರಿಗೆ ಪ್ರಾರ್ಥಿಸಿ ಗಂಡನ ತಿಂಡಿ ಕಾಫಿಯ ಕಡೆಗೆ ಗಮನ ಹರಿಸಿದ್ರು. ಮಗಳಿಗೂ ತಿಂಡಿಗೆ ಬರುವಂತೆ ಕರೆದ್ರೆ ಈಗಲೇ ಬೇಡ, ಹಸಿವಿಲ್ಲ ಅಂತ ಹೇಳಿ ಟಿವಿ ಮುಂದೆ ಕೂತವಳು ಆದಿತ್ಯ 10 ಗಂಟೆಯ ಹೊತ್ತಿಗೆ ಆಫೀಸ್ ತಲುಪ್ತಾನೆ. ಈ ಸಮಯದಲ್ಲಿ ಫೋನ್ ಮಾಡಿದ್ರೆ ಅತ್ತೆಯ ಕಾಟ ಇರುವುದಿಲ್ಲ ಅಂತ ತೀರ್ಮಾನಿಸಿ ಆಗಾಗ ಗಡಿಯಾರದ ಕಡೆ ನೋಡ್ತಾ ಇದ್ದವಳು ಟೆನ್ಷನ್ಗೆ ಸೋಫಾ ಮೇಲೆ ಕೈಯಾಡಿಸುತ್ತಾ ಇರುವಾಗ ಹಿಂದಿನ ದಿನ ತಾನೇ ಇರಿಸಿದ್ದ ಮಲ್ಹಾರ್ನ ವಿಸಿಟಿಂಗ್ ಕಾರ್ಡ್ ಸಿಕ್ಕಿತ್ತು. ಅದನ್ನು ಕೈಯಲ್ಲಿ ಹಿಡಿದು ಸಣ್ಣದಾಗಿ ತುಟಿ ಅರಳಿಸಿದ ಶಾರ್ವರಿ, ದುಬೈನಲ್ಲಿ ಸ್ಟೇಜ್ ಮೇಲೆ ಆಡುವ ಅವಕಾಶ ಸಿಗದೇ ಇದ್ದರೂ ನಾನು ಸಿಂಗರ್ ಅಂತ ಒಮ್ಮೆ ಆದರೂ ಜನಗಳ ಎದುರಿಗೆ ನಾನು ಪರಿಚಯಿಸಿಕೊಳ್ಳುವ ಅವಕಾಶ ಸಿಗುತ್ತೆ ಅನ್ನೋ ಭರವಸೆ ಇದೆ. ಪಿಸು ನಿಡಿದು ಸೋಫಾಗೆ ಹೊರಗೆ ಕೂತ ಹುಡುಗಿಯ ಕಣ್ಣು ಟಿವಿ ಕಡೆಗೆ ಒಮ್ಮೆಯೂ ಸುಳಿಯದೆ ಆಗಾಗ ಗಡಿಯಾರವನ್ನೇ ನೋಡ್ತಿತ್ತು. ಇತ್ತ ಮುಂಜಾನೆಯ ಮುಸುಕು ಬೆಳಕಿನಲ್ಲಿ ಜಾಗಿಂಗ್ ಮುಗಿಸಿ ಬಂದ ಮಲ್ಹಾರ್ ತನ್ನ ಅಜ್ಜಿ ತಾತನ ಜೊತೆಗೆ ಕೂತು ಹರಟೆಯಲ್ಲಿ ತಲ್ಲೀನನಾಗಿದ್ದರೆ ಅವನ ತಾಯಿ ಕಲ್ಯಾಣಿ ಮನೆಯವರಿಗೆಲ್ಲ ಕಾಫಿ ಕೊಡುತ್ತಾ ಮಗನ ಮುಂದಿನ ಪ್ರೋಗ್ರಾಂ ಯಾವಾಗ ಎಂದು ವಿಚಾರಿಸಿದ್ರು. ಮುಂದಿನ ತಿಂಗಳ ಕೊನೆಯಲ್ಲಿ ದುಬೈ ಮ್ಯೂಸಿಕ್ ಫೆಸ್ಟ್ ಇದೆ, ಅದರಲ್ಲಿ ತನ್ನ ಬ್ಯಾಂಡ್ ಪಾಲ್ಗೊಳ್ತಿದೆ ಎಂಬ ವಿಚಾರ ತಿಳಿಸುತ್ತಾ ಇದ್ದಂತೆ ಸಂತೋಷದಲ್ಲಿ ಹಿಗ್ಗಿ ಹೋದ ಕಲ್ಯಾಣಿಯವರು, ಯಾವಾಗಲೂ ನನ್ನ ಮಗನ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ರಲ್ಲ, ಹೀಗೇನು ಹೇಳ್ತೀರಾ? ಗರ್ವದಲ್ಲಿ ಕೇಳಿದ್ರು. ಮಡದಿಯ ಮಾತಿಗೆ ಕಣ್ಣು ತೇಲಿಸಿದ ರವಿ ಅವರು ಏನಪ್ಪ ದೊರೆ, ನಿನ್ನ ಅಮ್ಮನ ಹೊಗಳಿಕೆ ಸಿಗ್ತಾ ಇದೆ ಅಂತ ಜೀವನ ಪೂರ್ತಿ ಹೀಗೆ ಉಳಿದು ಬಿಡಬೇಕೆಂಬ ಇರಾದೆ ಏನಿಲ್ಲ ತಾನೆ? ನನ್ನ ಮಾತಿಗೆ ಬೆಲೆ ಕೊಟ್ಟು ಇನ್ನಾದರೂ ಈ ಕಾಮಿಡಿ ಶೋ, ಸಂಗೀತ ಕಾರ್ಯಕ್ರಮ ಅಂತ ಸಮಯ ವ್ಯರ್ಥ ಮಾಡೋದನ್ನು ಬಿಟ್ಟು ನಿನ್ನ ಓದಿಗೆ ತಕ್ಕ ಕೆಲಸ ಹುಡುಕುವ ಪ್ರಯತ್ನ ಮಾಡ್ತೀಯಾ? ಗಡ್ಸಾಗಿ ಹೇಳಿದರು. ತನ್ನ ತಂದೆಯ ಪ್ರಶ್ನೆಗೆ ಮಲ್ಹಾರ್ ತಾನು ತನ್ನ ಭವಿಷ್ಯದ ಕುರಿತು ಒಂದು ನಿರ್ಧಾರ ಈಗಾಗಲೇ ಮಾಡಾಗಿದೆ, ಅದನ್ನು ಬದಲಾಯಿಸುವ ಮಾತೇ ಇಲ್ಲ ಅಂತ ಗಂಭೀರವಾಗಿ ನುಡಿದು ಎದ್ದು ಹೋಗಲು ನೋಡಿದರೆ ಅವನನ್ನು ತಡೆದ ರವಿ ಅವರು, ಬದುಕು ಅಂದರೆ ಹುಡುಗಾಟ ಅಲ್ಲ ಮಗನೇ. ನನಗೇನು ನಿನ್ನ ಮೇಲೆ ದ್ವೇಷ ಇಲ್ಲ. ನೀನು ಆಯ್ಕೆ ಮಾಡಿಕೊಂಡಿರುವ ದಾರಿಯ ಬಗ್ಗೆ ನನಗೂ ಹೆಮ್ಮೆ ಇದೆ. ಆದರೆ ನನ್ನ ಭೇಟಿಯಾಗೋಕೆ ಬರುವ ಜನ, ರವಿ ಸರ್, ನೀವು ನೋಡಿದ್ರೆ ಇಷ್ಟು ದೊಡ್ಡ ಅಧಿಕಾರಿ, ನಿಮ್ಮ ಮಗ ನೋಡಿದ್ರೆ ಹೀಗೆ ಆರಾಮಾಗಿ ಹಾಡು ಹೇಳ್ಕೊಂಡು ಲೈಫ್ ಎಂಜಾಯ್ ಮಾಡ್ತಾ ಇದ್ದಾನೆ. ಅದು ಸರಿ ಬಿಡಿ, ನೀವೇ ಬೇಕಾದಷ್ಟು ಆಸ್ತಿ ಮಾಡಿರುವಾಗ ಮಗ ಯಾಕೆ ಕಷ್ಟಪಡಬೇಕು ಅಲ್ವಾ ಅಂತ ವ್ಯಂಗ್ಯವಾಡ್ತಾರೆ. ಆದರೆ ನಿಜ ಹೇಳ್ತೀನಿ, ನಾನು ಒಂದು ದಿನವೂ ಯಾರ ಎದುರಿಗೂ ಲಂಚ ಅಂತ ಕೈ ಚಾಚಿದವನಲ್ಲ. ಅದಕ್ಕೆ ನಾನು ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕು ಅಂದರೆ ನೀನು ಸ್ವಲ್ಪ ಜವಾಬ್ದಾರಿ ಕಲಿಬೇಕು ಹೇಳಿದರು. ತನ್ನ ತಂದೆಯ ಮಾತು ಕೇಳಿ ನಸುನಕ್ಕ ಮಲ್ಹಾರ್, ಡ್ಯಾಡ್, ಯಾರೋ ಏನೋ ಹೇಳ್ತಾರೆ ಅಂತ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಅಷ್ಟಕ್ಕೂ ನಾನೀಗ ಮಾಡ್ತಾ ಇರೋ ಕೆಲಸದಲ್ಲೇ ಹೆಸರು, ಹಣ ಅಲ್ಲದೆ ಆತ್ಮತೃಪ್ತಿ ಸಿಗ್ತಾ ಇರುವಾಗ ಬೇರೆ ಕಡೆ ಕೆಲಸ ಹುಡುಕುವ ಅಗತ್ಯ ಏನಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ಗೊಂದಲದಲ್ಲಿ ನುಡಿದ. ನಿನಗ್ಯಾಕೋ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ. ನೋಡು ಮಗನೇ, ನಿನ್ನ ಅಕ್ಕನ ಮದುವೆ ಆದಮೇಲೆ 1 ಅಥವಾ 2 ವರ್ಷ ಬಿಟ್ಟು ನಿನಗೂ ಮದುವೆ ಮಾಡಬೇಕು ತಾನೆ?
ಆಗ ಹೆಣ್ಣಿನ ಕಡೆಯವರು ನಿಮ್ಮ ಮಗ ಏನು ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ಕೇಳಿದಾಗ ನಾವೇನು ಹೇಳೋದು? ಗಿಟಾರ್ ಹಿಡ್ಕೊಂಡು ಊರೂರು ಅಲಿತಾ ಇದ್ದಾನೆ ಅಂತಾನಾ? ಹಾಗೆ ಹೇಳಿದ್ರೆ ಯಾವ ತಂದೆ ತಾಯಿ ಸಹ ಅವರ ಮಗಳನ್ನು ನಿನಗೆ ಕೊಡೋಕೆ ಮುಂದೆ ಬರಲ್ಲ. ಆಗೇನು ಮಾಡ್ತೀಯೋ ನೋಡು ಮಾರು, ನಿನ್ನ ಹವ್ಯಾಸ ಅದರ ಪಾಡಿಗೆ ಒಂದು ಕಡೆ ಇರಲಿ, ಜೊತೆಗೆ ಒಂದು ಕೆಲಸಕ್ಕೆ ಸೇರ್ಕೊಳ್ಳಪ್ಪ ಪ್ಲೀಸ್. ನೀನೇನು ಅವಿದ್ಯಾವಂತ ಅಥವಾ ಓದಿನಲ್ಲಿ ಹಿಂದೆ ಉಳಿದಿದ್ದ ಹುಡುಗನಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ನಲ್ಲಿ MSc ಮಾಡಿದ್ಯಾ. ನೀನು ಹೂ ಅಂದರೆ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಸಿಗತ್ತೆ. ಆದರೆ ನೀನು ನಿನ್ನದೇ ಆಟ ಹಿಡಿದು ಕೂತಿದ್ದೀಯ. ತುಸು ಮುನಿಸಿಕೊಂಡು ಪ್ರಶ್ನೆ ಮಾಡಿದ್ರು. ಆದರೆ ಮಲ್ಹಾರ್ ಮಾತ್ರ ಸೋಲೊಪ್ಪಿಕೊಳ್ಳದಂತೆ ತಂದೆಯ ಮಾತಿಗೆ ನಗುತ್ತಾ, ನಾನು ಓದುವಾಗಲೇ ನಿಮಗೆ ತಿಳಿಸಿದ್ದೆ ನಾನು ಮುಂದೆ ಸಿಂಗರ್ ಆಗಿಯೇ ನನ್ನ ಕೆರಿಯರ್ ಚೂಸ್ ಮಾಡೋದು ಅಂತ. ಆಗ ನೀವೇ ತಾನೇ ಹೇಳಿದ್ದು, ಮೊದಲು ನಿನ್ನ ಎಜುಕೇಷನ್ ಮುಗಿಸ್ಕೊಂಡು ಬಿಡು, ಆಮೇಲೆ ನೀನು ಯಾವ ಕೆಲಸ ಬೇಕಾದರೂ ಮಾಡು, ನಾನು ನಿನ್ನ ತಂಟೆಗೆ ಬರಲ್ಲ ಅಂತ. ಮತ್ತು ಹೀಗ್ಯಾಕೆ ನನ್ನ ಕೆಲಸಕ್ಕೆ ಅಡ್ಡಿ ಮಾಡ್ತಾ ಇದ್ದೀಯಾ? ಅಷ್ಟಕ್ಕೂ ಮದುವೆ ಆಗೋಕ್ಕೆ ಸಿಂಗರ್ಗಿಂತ ಬೆಸ್ಟ್ ಜಾಬ್ ಇರಲೇಬೇಕು ಅನ್ನೋ ಕಂಡೀಷನ್ ಇದೆ ಅನ್ನೋದಾದರೆ ನನಗೆ ಈ ಮದುವೆ, ಹೆಂಡತಿ, ಸಂಸಾರ ಅನ್ನೋ ಬಂಧಗಳೇ ಬೇಡ. ನನ್ನತನವನ್ನು ತೊರೆದ ನಂತರ ನನ್ನ ಬದುಕಿಗೆ ಒಂದು ಹುಡುಗಿ ಬರ್ತಾಳೆ ಅಂದರೆ ಅಂತಹ ಸಂಬಂಧಕ್ಕೆ ಅರ್ಥವೇ ಇರಲ್ಲ ಅಲ್ವಾ ಡ್ಯಾಡ್? ಅಷ್ಟಕ್ಕೂ ನಾನೇನು ಕೆಟ್ಟ ದಾರಿ ಹಿಡಿದು ನಿಮ್ಮ ಹೆಸರು ಹಾಳಾಗುವ ಕೆಲಸ ಮಾಡ್ತಾ ಇಲ್ವಲ್ಲ. ಕಾಮಿಡಿ ಮಾಡೋದು, ಹಾಡು ಹೇಳೋದು ಎರಡೂ ನನ್ನ ಟ್ಯಾಲೆಂಟ್. ಅದನ್ನು ಉಪಯೋಗಿಸ್ಕೊಂಡು ನನ್ನದೇ ಆದ ಹೆಸರು ಸಂಪಾದಿಸುತ್ತಾ ಇದ್ದೀನಿ. ಎಲ್ಲಿಯೂ ನಾನು ರವಿಶಾಸ್ತ್ರಿ, IAS, ಸೆಂಟ್ರಲ್ ಮಿನಿಸ್ಟರ್, PS ಅವರ ಮಗ ಅತ್ತ ನಿಮ್ಮ ಹೆಸರು ಹೇಳ್ಕೊಂಡು ತಿರುಗಾಡ್ತಾ ಇಲ್ವಲ್ಲ, ಅದಕ್ಕೆ ಖುಷಿ ಪಡಿ. ಅದು ಬಿಟ್ಟು ಹಾಡಬೇಡ, ಸ್ಟೇಜ್ ಹತ್ತಬೇಡ ಅಂದರೆ ನನಗೆ ಈ ಮನೆಯೇ ಬೇಡ ಅಂತ ನಿಮ್ಮೆಲ್ಲರಿಂದ ದೂರ ಉಳಿದು ಬಿಡಬೇಕಾಗತ್ತೆ. ಕಡಾಖಂಡಿತವಾಗಿ ನುಡಿದವನು ಮುಂದಿನ ಮಾತಿಗೆ ಅವಕಾಶ ಕೊಡದಂತೆ ಎದ್ದು ತನ್ನ ರೂಮ್ ಕಡೆಗೆ ನಡೆದು ಬಿಟ್ಟ. ಮಾರು ಹೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ ರವಿ? ಅವನ ಮನಸ್ಸಿಗೆ ಯಾವ ಕೆಲಸ ಖುಷಿ ಕೊಡುತ್ತೋ ಅದನ್ನು ಮಾಡ್ತಾ ಇದ್ದಾನೆ. ನಿನ್ನ ಆಫೀಸ್ನಲ್ಲಿ ಯಾರೋ ಮೂರನೇ ವ್ಯಕ್ತಿಗಳು ತಲೆ ಬುಡ ಇಲ್ಲದ ಹಾಗೆ ಮಾತಾಡ್ತಾರೆ ಅಂತ ಅವರ ಭಾರವನ್ನೆಲ್ಲ ತಂದು ನನ್ನ ಮೊಮ್ಮಗನ ತಲೆ ಮೇಲೆ ಹೇರಬೇಡ. ಇನ್ನು ಹುಡುಗಿ ವಿಚಾರವಾಗಿ ಇಷ್ಟೊಂದು ಯೋಚಿಸುವ ಅಗತ್ಯ ಇಲ್ಲ. ದೇವರು ಪ್ರತಿಯೊಂದು ಗಂಡಿಗೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿರ್ತಾನೆ. ಸಮಯ ಬಂದಾಗ ಆ ಹುಡುಗಿ ನಮ್ಮ ಮಲ್ಹಾರ್ ಬದುಕಿಗೆ ಬರ್ತಾಳೆ. ಈಗಿಂದಲೇ ಆ ಯೋಚನೆ ಮಾಡ್ತಾ ಕೂರೋ ಬದಲು ಮೊದಲು ಸ್ವರ ಮದುವೆ ತಯಾರಿಗಳ ಕಡೆ ಗಮನ ಕೊಡು. ತಂದೆಯ ಮಾತಿಗೆ ತಲೆ ಆಡಿಸಿ ಹೂ ಅಂದರು. ಆದರೆ ರವಿ ಅವರು ಈಗಲೂ ತಮ್ಮ ಮಗ ಪ್ರಸ್ತುತ ಪ್ರಪಂಚದ ರೀತಿಯನ್ನು ಅರ್ಥ ಮಾಡಿಕೊಂಡು ಕನಸಿನ ಹಿಂದೆ ಅಲ್ಲ, ಬದಲಿಗೆ ಯಶಸ್ಸಿನ ಹಿಂದೆ ಬೀಳಲಿ ಅನ್ನೋ ಹಂಬಲ ಇಟ್ಕೊಂಡಿದ್ರು. ರಾಜಶೇಖರ್ ಅವರು ತಿಂಡಿ ತಿಂದು ಅವರ ತಾಯಿ, ಮಡದಿ ಮತ್ತು ಮಗಳಿಗೆ ತಿಳಿಸಿ ಆಫೀಸ್ಗೆ ಹೊರಟ ತಕ್ಷಣ ಫ್ರೆಂಡ್ಸ್ ಜೊತೆ ಮಾತಾಡಬೇಕು ಅಂತ ತಾಯಿಯ ಬಳಿ ಹುಸಿ ನುಡಿದ ಶಾರ್ವರಿ ಮೊಬೈಲ್ ಹಿಡಿದು ಟೆರೆಸ್ ಮೇಲೆ ಓಡಿ ಹೋದ್ಲು. ಆದಿತ್ಯನಿಗೆ ಕರೆ ಮಾಡುವ ಮೊದಲು ಅವನ ಜೊತೆಗೆ ಹೇಗೆ ಮಾತನಾಡಬೇಕು ಅಂತ ಒಮ್ಮೆ ತನ್ನಲ್ಲೇ ಪೂರ್ವ ಅಭ್ಯಾಸ ಮಾಡಿಕೊಂಡ ನಂತರ ದೀರ್ಘ ಉಸಿರನ್ನು ಹೊರದಬ್ಬಿ ಮನದಲ್ಲೇ ತನ್ನ ಇಷ್ಟ ದೈವ ಶಿವನನ್ನು ಬೇಡಿಕೊಂಡು ಆದಿತ್ಯನ ಮೊಬೈಲ್ಗೆ ಕರೆ ಮಾಡಿದ್ಲು. ಅವನ ಕರೆ ಸ್ವೀಕರಿಸುತ್ತಲೇ ಹಲೋ ಯಾರು ಕೇಳ್ದ. ಅವನು ಕೇಳಿದ ರೀತಿಗೆ ಕ್ಷಣ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಶಾರ್ವರಿಗೆ ತಿಳಿಯದಾಯಿತು. ನನ್ನ ನಂಬರ್ ಇವನ ಹತ್ರ ಇತ್ತು ತಾನೆ, ಮತ್ತು ಯಾರು ಅಂತ ಕೇಳ್ತಾ ಇದ್ದಾನೆ, ಅಥವಾ ಮೊಬೈಲ್ ಸ್ಕ್ರೀನ್ ನೋಡದೆ ಹಾಗೆ ಕರೆ ಸ್ವೀಕರಿಸಿದ್ದಾನೆ ಅನಿಸುತ್ತೆ. ಮನದಲ್ಲೇ ಹೇಳಿಕೊಂಡು ಗಂಟಲು ಸರಿ ಮಾಡಿಕೊಂಡು ತನ್ನಲ್ಲಿರುವ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ, ಆದಿ, ನಾನು ಶಾರು, ನನ್ನ ನಂಬರ್ ನಿನ್ನ ಹತ್ರ ಇದೆ ತಾನೆ, ಮತ್ತು ಯಾಕೆ ಯಾರು ಅಂತ ಕೇಳ್ತಾ ಇದೀಯಾ? ಯಾರು ಕಾಲ್ ಮಾಡಿದ್ದು ಅಂತ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಆಗದೇ ಇರೋ ಅಷ್ಟು ಬ್ಯುಸಿನಾ ಕೇಳಿದ್ಲು. ಹ್ಞೂ ಶಾರು, ಸ್ವಲ್ಪ ಬ್ಯುಸಿ ಇದ್ದೆ. ಅದು ಅಲ್ಲದೆ ಈ ಫೋನ್ ನೀನು ಸಾಕು ಇಬ್ಬರು ಉಪಯೋಗಿಸ್ತೀರಾ ಅಲ್ವಾ, ಅದಕ್ಕೆ ಯಾರು ಕಾಲ್ ಮಾಡಿರಬಹುದು ಅನ್ನೋ ಅರ್ಥದಲ್ಲಿ ಯಾರು ಅಂತ ಕೇಳಿದ್ದು. ಅದು ಸರಿ, ನನಗೆ ಯಾಕೆ ಕಾಲ್ ಮಾಡಿದ್ದೀಯಾ? ಏನಾದರೂ ಕೆಲಸ ಇದ್ದರೆ ಮಾವ ಕಾಲ್ ಮಾಡಿರೋರು ಅಲ್ವಾ ಕೇಳ್ದ. ಆದಿ, ನನಗೆ ನಿನ್ನ ಹತ್ರ ಏನೋ ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಪ್ಲೀಸ್ 5 ನಿಮಿಷ ನನ್ನ ಮಾತು ಕೇಳಿಸ್ಕೊಂಡ್ಬಿಡು, ಆಮೇಲೆ ಎಷ್ಟಾದರೂ ಕೆಲಸ ಮಾಡು ವಿನಂತಿಸಿಕೊಂಡ್ಳು. ಸರಿ, ಅದೇನು ವಿಷಯ ಬೇಗ ಹೇಳು ಎಂದ ಆದಿತ್ಯ. ಈ ಮಾತು ಹೇಳ್ತಿದ್ದಂತೆ ನಾನ್ ಸ್ಟಾಪ್ ರೈಲಿನ ಹಾಗೆ ರಾತ್ರಿಯಿಂದ ಮನದಲ್ಲಿ ತಾನು ಯೋಚಿಸಿದ್ದ ಅಷ್ಟು ವಿಷಯಗಳನ್ನು ಒದರಿಬಿಟ್ಲು. ನಂತರ
ಇಬ್ಬರ ನಡುವೆಯೂ ಒಂದು ಮಾತಿಲ್ಲ. ಕ್ಷಣಕಾಲ ದೀರ್ಘ ಮೌನದ ವಾತಾವರಣ ಸೃಷ್ಟಿಯಾಯಿತು. ಶಾರ್ವರಿಗೆ ಆದಿತ್ಯ ಏನು ಹೇಳ್ತಾನೆ ಅನ್ನೋ ಆತಂಕ ಶುರುವಾಗಿ ಹೃದಯ ಬಡಿತ ಅವಳ ಕಿವಿಯನ್ನು ಅಪ್ಪಳಿಸುವಷ್ಟು ಜೋರಾಗಿ ಹೊಡೆದುಕೊಳ್ಳಲು ಶುರುವಾದರೆ ಆದಿತ್ಯ ಸಹ ಆ ಕ್ಷಣದಲ್ಲಿ ಏನು ಹೇಳಬೇಕು ತೋಚದಾಗಿ ಅಂಗೈಯಲ್ಲಿ ಹಣೆ ಹೊತ್ತಿ ಹಿಡಿದ. ನಂತರ ಏನೋ ಯೋಚಿಸಿ, ಸರಿ ಸಂಜೆ ಫೋನ್ ಮಾಡ್ತೀನಿ, ಈಗ ಕೆಲಸ ಇದೆ ಹೇಳಿ ಕರೆ ಕಟ್ ಮಾಡಿದರೆ ಮುಖ ಸಿಂಡರಿಸಿದ ಶಾರ್ವರಿ ಈಗಲೇ ಇವನ ತೀರ್ಮಾನ ಹೇಳೋಕೆ ಏನಾಗಿತ್ತು? ಛೇ, ಎಲ್ಲವೂ ಈಗಲೇ ಇತ್ಯರ್ಥ ಆಗೋಗತ್ತೆ. ಸಂಜೆ ಪಪ್ಪನ ಹತ್ರ ಸಹ ನನ್ನ ಮನದ ಮಾತನ್ನು ಹೇಳಿಕೊಂಡು ಈ ಸಂಬಂಧದಿಂದ ಹೊರಗೆ ಬಂದು ಬಿಡಬಹುದು ಅನ್ನೋ ಆಸೆಯಲ್ಲಿ ಇದ್ದೆ. ಆದರೆ ಈ ಆದಿ ಒಬ್ಬ ಗೊಣಗಿಕೊಂಡು ಹಾಗೆಯೇ ಗೋಡೆಗೆ ಹೊರಗೆ ಕೂತವಳು ತನ್ನ ಮನದಾಳದಲ್ಲಿ ಮೂಡಿದ್ದ ಬೇಸರ ತಣಿಸಲು ಬಾಡಿ ಹೋದ ಬಳ್ಳಿಯಿಂದ ಹಾಡನ್ನು ಗುನುಗೋಕೆ ಶುರು ಮಾಡಿದ್ಲು. ಇದೇನಪ್ಪ ಆದಿ, ಇಷ್ಟು ಬೆಳಗ್ಗೆನೇ ನನಗೆ ಕರೆ ಮಾಡಿದ್ದೀಯಾ? ಏನು ಸಮಾಚಾರ? ರಾಜಶೇಖರ್ ಅವರು ಆಫೀಸ್ ತಲುಪುತ್ತಿದ್ದಂತೆ ಅಳಿಯನಿಂದ ಬಂದ ಕರೆ ಸ್ವೀಕರಿಸಿ ಏನು ವಿಷಯ ಇರಬಹುದು ಅನ್ನೋ ಗೊಂದಲದಲ್ಲಿ ಪ್ರಶ್ನೆ ಮಾಡಿದರು. ಮಧ್ಯಾಹ್ನ ಊಟದ ಟೈಮ್ನಲ್ಲಿ ಸ್ವಲ್ಪ ಬಿಡುವು ಮಾಡಿಕೊಂಡು ಮನೆಗೆ ಬನ್ನಿ, ನಾನು ಊಟಕ್ಕೆ ಮನೆಗೆ ಹೋಗ್ತೀನಿ, ಅಲ್ಲೇ ಏನು ವಿಷಯ ಅಂತ ಹೇಳ್ತೀನಿ. ಈಗಲೇ ಹೇಳೋಣ ಅಂತ ಇದ್ದೆ, ಆದರೆ ಇವತ್ತು 11 ಗಂಟೆಗೆ ನಮ್ಮ ಆಫೀಸ್ಗೆ ಚೀಫ್ ಇಂಜಿನಿಯರ್ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ. ಅದರ ಸಂಬಂಧ ಸ್ವಲ್ಪ ಕೆಲಸ ಇದೆ ಮಾವ, ಮರಿಬೇಡಿ. 1 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬನ್ನಿ. ಹಾಗೆ ನೀವು ಮನೆಗೆ ಬರ್ತಾ ಇರೋ ವಿಷಯ ನಿಮ್ಮ ಮನೆಯಲ್ಲಿ ಯಾರಿಗೂ ಈಗಲೇ ತಿಳಿಸೋಕೆ ಹೋಗಬೇಡಿ ಹೇಳಿ ಫೋನ್ ಇಟ್ಟ. ಅಳಿಯನ ಮಾತಲ್ಲಿ ಸ್ವಲ್ಪ ಬೇಸರ ಇರುವುದು ರಾಜಶೇಖರ್ ಅವರ ಗಮನಕ್ಕೂ ಬಂತು. ಹೀಗೆ ಏಕಾಏಕಿ ನನ್ನೊಬ್ಬನನ್ನೇ ಆದಿ ಮನೆಗೆ ಬನ್ನಿ ಅಂತ ಯಾಕೆ ಕರೀತಾ ಇದ್ದಾನೆ? ಅಂತಹ ಅರ್ಜೆಂಟ್ ವಿಷಯ ಆದರೂ ಏನಿರಬಹುದು? ಪವಿತ್ರ ಏನಾದರೂ ಮದುವೆಗೆ ಸಂಬಂಧಪಟ್ಟ ಹಾಗೆ ಕೊಟ್ಟು ತೆಗೆದುಕೊಳ್ಳುವ ವಿಷಯ ಮಾತಾಡೋಕೆ ಕರೀತಾ ಇರಬಹುದಾ? ಹಾಗಿದ್ದಲ್ಲಿ ಮನೆಯವರ ಜೊತೆಗೆ ಬಾ ಅಂತ ಇದ್ಲು. ಇದು ಬೇರೆ ಏನೋ ವಿಷಯಕ್ಕೆ ಇರಬೇಕು. ಯೋಚಿಸುತ್ತಾ ಉಳಿದ ರಾಜಶೇಖರ್ ಅವರಿಗೆ ಕೆಲಸದ ಕಡೆಗೆ ಗಮನ ಕೊಡೋಕೆ ಆಗದೆ ಕೆಲಸಕ್ಕೆ ರಜೆ ಹೇಳಿ ಮಧ್ಯಾಹ್ನದವರೆಗೂ ಕಾಯುವ ತಾಳ್ಮೆ ಇಲ್ಲದೆ ತಕ್ಷಣವೇ ತಮ್ಮ ಸ್ಕೂಟರ್ ಏರಿ ತಂಗಿಯ ಮನೆಗೆ ಹೊರಟರು. ಈ ಕಡೆ ತನ್ನ ಅಕ್ಕನ ಮದುವೆಯ ತಯಾರಿಯ ಜವಾಬ್ದಾರಿ ವಹಿಸಿಕೊಂಡ ಮಲ್ಹಾರ್ ಅಡಿಗೆಯವರು, ಪುರೋಹಿತರು ಹಾಗೆ ಡೆಕೋರೇಟರ್ಸ್ನ ಭೇಟಿ ಮಾಡಿ ಎಲ್ಲರಿಗೂ ಅಡ್ವಾನ್ಸ್ ಕೊಟ್ಟು ಬರುವುದಾಗಿ ತಿಳಿಸಿ ತಿಂಡಿ ತಿಂದ ನಂತರ ಮನೆಯಿಂದ ಹೊರಟವನು ಮಧ್ಯಾಹ್ನಕ್ಕೆಲ್ಲ ವಹಿಸಿಕೊಂಡಿದ್ದ ಕೆಲಸ ಮುಗಿಸಿ ಕನ್ವೆನ್ಷನ್ ಸೆಂಟರ್ನವರು ಕೊಟ್ಟಿದ್ದ ಒಂದು ಫೋಟೋ ಆಲ್ಬಮ್ ಹಿಡಿದು ಬಂದ. ಸ್ವರ, ಇದರಲ್ಲಿ ನಿಮ್ಮ ರಿಸೆಪ್ಷನ್ಗೆ ಯಾವ ಡೆಕೋರೇಷನ್ ಬೇಕು ಅಂತ ಫೈನಲೈಸ್ ಮಾಡಿ ಹೇಳಿ, ನಾನು ಅವರಿಗೆ ಅದನ್ನು ವಾಟ್ಸಪ್ ಮಾಡಿರ್ತೀನಿ. ಹಾಗೆ ಬೊಟಿಕ್ಕಿಗೂ ಹೋಗಿ ಬಂದೆ. ಭಾನುವಾರ ನೀನು ನಿಶುಭಾವ ಮದುವೆಗೆ ಬೇಕಾಗಿರುವ ಬಟ್ಟೆಗಳನ್ನು ಆರ್ಡರ್ ಕೊಟ್ಟುಬಿಡಿ. 10 ದಿನದೊಳಗೆ ಎಲ್ಲ ಬಟ್ಟೆಗಳನ್ನು ಹೊಲಿದು ಕೊಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಬಟ್ಟೆಗಳನ್ನು ಅವರೇ ಡಿಸೈನ್ ಮಾಡೋದು, ಹಾಗಾಗಿ ಹೆಚ್ಚಿಗೆ ಟೈಮ್ ತೆಗೆದುಕೊಳ್ಳೋಲ್ಲ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಹಾಗೆ ಡ್ಯಾಡಿ ಹೇಳಿದ್ದ ಊಟದ ಮೆನುನ ಅಡಿಗೆಯವರಿಗೆ ಕೊಟ್ಟು ಬಂದೆ. ಮಾಮ್, ಇನ್ನೇನಾದರೂ ಕೆಲಸ ಇದೆಯಾ ಕೇಳ್ದ. ಇಲ್ಲ ಕಂದ, ನಿಮ್ಮ ಅಪ್ಪ ಹೇಳಿದ ಎಲ್ಲ ಕೆಲಸ ಎಷ್ಟು ಬೇಗ ಮುಗಿಸ್ಕೊಂಡು ಬಂದಿದ್ದೀಯಾ. ಇವತ್ತಿಗೆ ಇಷ್ಟೆ, ನಾಳೆ ಹೋಗಿ ಲಗ್ನ ಪತ್ರಿಕೆ ತೆಗೆದುಕೊಂಡು ಬರಬೇಕು. ಆಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಮೊದಲು ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ ನಂತರ ಹತ್ತಿರದ ನೆಂಟರ ಮನೆಗೆ ಹೋಗಿ ಪತ್ರಿಕೆ ಕೊಟ್ಟು ಆಹ್ವಾನಿಸಿ ಬಂದರೆ ಅರ್ಧ ಕೆಲಸ ಆದ ಹಾಗೆ. ಉಳಿದವರಿಗೆ ಲಗ್ನ ಪತ್ರಿಕೆ ಪೋಸ್ಟ್ ಮಾಡಿಬಿಟ್ರೆ ಆಯಿತು. ಕಲ್ಯಾಣಿ ಅವರಿಗೆ ಮಗಳ ಮದುವೆ ಸಂಭ್ರಮ ಒಂದು ಕಡೆಯಾದರೆ ಅವಳು ಮದುವೆ ಆಗಿ ಹೋದ ಮೇಲೆ ಮನೆಯೆಲ್ಲ ಬಣಬಣ ಅನ್ನತ್ತೆ ಅನ್ನೋ ಬೇಸರ ಮತ್ತೊಂದು ಕಡೆ. ಕಣ್ತುಂಬಿಕೊಂಡು ಮಗಳ ಹಣೆಗೆ ಮುತ್ತಿಟ್ಟು ಮದುವೆ ಆಗಿ ಹೋದ ಮೇಲೆ ಆ ಹೊಸ ಮನೆಗೆ, ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಅಲ್ಲಿಯವರೆಗೂ ನೀನು ಸ್ವಲ್ಪ ತಾಳ್ಮೆ ಸಹನೆಯಿಂದ ನಡೆದುಕೊಳ್ಬೇಕು, ಸರಿನಾ ಮಗಳೇ? ಅಪ್ಪನ ಅತಿಯಾದ ಮುದ್ದು, ಮನೆಯಲ್ಲಿ ಅಜ್ಜಿ ತಾತನ ಪ್ರೀತಿಯ ಪರಿಗೆ ಸ್ವಲ್ಪ ಅಟಮಾರಿ ಆಗಿರುವ ಮಗಳ ಭವಿಷ್ಯದ ಚಿಂತೆ ಹೊತ್ತು ಬುದ್ಧಿ ಮಾತು ಹೇಳಿದರೆ ತಲೆ ಆಡಿಸಿ ಸರಿ ಅಂದು ತನ್ನ ಪಾಡಿಗೆ ಸ್ನೇಹಿತರ ಜೊತೆಗೆ ಮಾಲ್ ಸುತ್ತಿ ಬರುವೆ ಎಂದು ಹೇಳಿ ಹೊರಟ್ಲು ಸ್ವರ. ಇವಳು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ಹೇಗಿರ್ತಾಳು? ಅದು ಹೇಗೆ ತನ್ನ ಜವಾಬ್ದಾರಿಗಳನ್ನು ಅರಿತು ಮನೆ ನಡೆಸ್ಕೊಂಡು ಹೋಗ್ತಾಳು
ಅನ್ನೋ ಸಣ್ಣ ಆತಂಕ ನನ್ನ ಮನಸ್ಸಿನಲ್ಲಿ ಗೂಡು ಕಟ್ಕೊಂಡು ಬಿಟ್ಟಿದೆ ಮಲ್ಹಾರ್. ಅಮ್ಮನ ಆತಂಕ ಕಂಡು ಅವರಿಗೆ ಧೈರ್ಯ ಹೇಳುತ್ತಾ, ನಿಶಾಂತ್ ಬಾಬಾ ತುಂಬ ಒಳ್ಳೆಯವರು, ಅಕ್ಕನ ಗುಣಕ್ಕೆ ತದ್ವಿರುದ್ಧ, ಪ್ರಬುದ್ಧತೆ ಇರುವ ವ್ಯಕ್ತಿ, ಖಂಡಿತ ನಮ್ಮ ಸ್ವರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಭರವಸೆ ನನಗಿದೆ ಮಾಮ್. ನೀನು ಸುಮ್ಮನೆ ಹೀಗೆ ಬೇಡದೇ ಇರೋ ಚಿಂತೆ ಮಾಡಿಕೊಂಡು ಕೊರಗೋದು ಬಿಟ್ಟು ಏನಾದರೂ ಕೆಲಸ ಇದ್ದರೆ ಅದರ ಕಡೆಗೆ ಗಮನ ಕೊಡು. ಹಾಗೆ ಅದೇನೋ ಇನ್ವಿಟೇಷನ್ ಕಾರ್ಡ್ಗಳನ್ನು ಪೋಸ್ಟ್ ಮಾಡಬೇಕು ಅಂದ್ಯಲ್ಲ, ಅದೆಲ್ಲ ಸುಮ್ಮನೆ ರೇಜಿಗೆ ಕೆಲಸ. ಅದರ ಬದಲು ಎಲ್ಲರಿಗೂ ವಾಟ್ಸಪ್ನಲ್ಲಿ ಇನ್ವಿಟೇಷನ್ ಫೋಟೋ ಕಳಿಸಿದರೆ ಸಾಕಲ್ವಾ? ತೀರಾ ಬೇಕಾದವರು ಅಂದರೆ ಇನ್ವಿಟೇಷನ್ ಕಾರ್ಡ್ ವಾಟ್ಸಪ್ ಮಾಡಿ ನಂತರ ಕರೆ ಮಾಡಿ ಒಂದು ಮಾತು ತಿಳಿಸಿದರೆ ಆಯಿತು. ಸಮಯಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ಮಾಮ್ ಹೇಳಿದವನು ಗಡಿಯಾರ ನೋಡಿ ಸಮಯ ಇನ್ನು 12:30, ತನಗೆ ಹಸಿವಿಲ್ಲ, ಅರ್ಧ ಗಂಟೆ ಬಿಟ್ಟು ಊಟ ಮಾಡುವೆ ಎಂದು ಹೇಳಿ ತನ್ನ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನಂತರ ತನಗೆ ಬಂದಿದ್ದ ಒಂದಷ್ಟು ಕಾಲ್ಸ್ ಮೆಸೇಜ್ಗಳ ಮೇಲೆ ಕಣ್ಣಾಡಿಸುತ್ತಾ ಕುಳಿತ. ಮಲ್ಹಾರ್ ಸೇರಿಸಿ 5 ಜನ ಇರುವ ತನ್ನ ಮ್ಯೂಸಿಕ್ ಬ್ಯಾಂಡ್ನ ಡ್ರಮ್ಮರ್ ಜಾನ್ನಿಂದ ಬಂದಿರುವ ವಾಯ್ಸ್ ಮೆಸೇಜ್ಗಳನ್ನು ಕೇಳಿ ಮುಖ ಕಿವುಚಿದ. ಇನ್ನೊಂದು ತಿಂಗಳಿಗೆ ನಮ್ಮ ಬ್ಯಾಂಡ್ ಮ್ಯೂಸಿಕ್ ಫೆಸ್ಟ್ನಲ್ಲಿ ಭಾಗವಹಿಸಬೇಕು, ಸರಿ, ಅದಕ್ಕೆ ನಮಗೆ ಒಬ್ಬ ಫೀಮೇಲ್ ಲೀಡ್ ಸಿಂಗರ್ ಬೇಕು, ಅದನ್ನೂ ಒಪ್ಕೊಳ್ಳುವೆ. ಆದರೆ ಅದಕ್ಕೆ ಅಂತ ಜಾನ್ ಈ ಸಾರಿಕಾನ ಸೆಲೆಕ್ಟ್ ಮಾಡಿದ್ದಾನಲ್ಲ. ನಾನು ಈಗಾಗಲೇ ಈ ಹುಡುಗಿ ವಾಯ್ಸ್ ನನಗಿಷ್ಟ ಆಗಿಲ್ಲ, ಇನ್ನೊಮ್ಮೆ ಬೇರೆ ಸಿಂಗರ್ನ ಆಯ್ಕೆಗಾಗಿ ಆಡಿಷನ್ ಮಾಡೋಣ ಅಂತ ಹೇಳಿದ್ದೆ. ಆದರೆ ಸಮಯ ಕಡಿಮೆ ಇದೆ, ಸದ್ಯಕ್ಕೆ ಈ ಹುಡುಗಿಯೇ ಇರಲಿ, ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರೆ ಆಯಿತು ಅಂತ ಗೋಗರ್ದಿದ್ದಾನೆ. ಈ ಹುಡುಗಿಗೋ ಹೈ ಪಿಚ್ನಲ್ಲಿ ಹಾಡುವಾಗ ಧ್ವನಿ ಕ್ಷೀಣಿಸಿ ಬಿಡುತ್ತದೆ. ಕೇಳುವವರಿಗೆ ಕಿವಿಗೆ ನಮ್ಮ ಹಾಡು ಇತಾನಿಸಬೇಕು, ಯಾವುದೋ ಸೊಳ್ಳೆ ಬಂದು ಗುಯಿಗುಡುತ್ತಿದೆ ಅನ್ನುವ ಹಾಗೆ ಇರಬಾರ್ದು. ಮಧುರ ಕಂಠ ಅಂದರೆ ಅದು ಶಾರ್ವರಿ ಅವರದ್ದು. ಅಂದು ಅದೆಷ್ಟು ಮನೋಜ್ಞವಾಗಿ ಹಾಡಿದ್ರು. ಅವರ ಧ್ವನಿ ನನ್ನ ಕಿವಿಗೆ ಅಪ್ಪಳಿಸಿದ ತಕ್ಷಣ ಅದೇನೋ ಮಧುರಾನುಭೂತಿ ಮೈ ಮನಸ್ಸನ್ನು ಆವರಿಸ್ಕೊಂಡ್ಬಿಟ್ಟಿತ್ತು. ಆದರೆ ಆ ಆದಿತ್ಯ ಅವನೊಬ್ಬ ಅಪ್ಪಟ ರಸಿಕ. ತನ್ನ ರೂಮಿಗೆ ಅಡಕವಾಗಿರುವ ಬಾಲ್ಕನಿಯಲ್ಲಿ ಇರುವ ಆರಾಮ ಕುರ್ಚಿಗೆ ಒರಗಿ ಕೂತವನು ಕಣ್ಣು ಮುಚ್ಚಿ ಅಂದು ಶಾರು ಆಡಿದ್ದ ಸಾಲುಗಳ ನೆನೆದು ತಾನು ಅದನ್ನೇ ಪುನರಾವರ್ತಿಸುತ್ತಾ ಉಳಿದಾಗ ಮನಸ್ಸಿನಲ್ಲಿ ಅರಿಯದ ಸಣ್ಣ ಪುಳಕ ಎದ್ದಿತ್ತು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.